ನಮಸ್ಕಾರ. SSLC ಪರೀಕ್ಷೆ 2025 ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತೆ ನಾವು ಇಂದಿನ ದಿನಗಳಿಂದ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ. ಪ್ರತಿದಿನವೂ ಸಹ ಒಂದೊಂದು ಅಂಶಗಳನ್ನ ತಿಳಿದುಕೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಗಾಗಿ ಸಿದ್ಧತೆ ಮಾಡ್ಕೊಂಡು ಬರ್ತಾ ಇರುವುದು. ನೀವು ಈಗಾಗಲೇ ಕಳೆದ ಬಾರಿ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಸಾಧ್ಯವಾಗಿಲ್ಲ, ಯಾವ ಒಂದು ಪ್ರಶ್ನೆಗಳ ಉತ್ತರಗಳನ್ನು ನೀವು ಬಿಟ್ಟು ಬಂದಿದ್ದೀರಾ, ಅವುಗಳನ್ನು ಮತ್ತೆ ಈ ಬಾರಿ ನೋಡಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇದರ ಒಂದು ಅಂಗವಾಗಿ ನಾವು 4 ಅಂಕಕ್ಕೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳು, 3 ಅಂಕಕ್ಕೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಮತ್ತು ಇನ್ನಿತರ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಹೇಗೆ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಒಂದು ವೇಳೆ ಆ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಕೊನೆಯಲ್ಲಿರುವಂತಹ ಪ್ಲೇ ಲಿಸ್ಟ್ ಅನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ. ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರುವಂತದ್ದು, ನಕಾಶೆಯಲ್ಲಿ ಕೇಳಬಹುದಾಗಿರುವಂತಹ ಪ್ರಮುಖ ಸ್ಥಳಗಳು ಯಾವುದು, ಆ ಒಂದು ಸ್ಥಳಗಳನ್ನ ಭಾರತ ನಕಾಶೆಯಲ್ಲಿ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಕೇಳಿದಾಗ ಅವುಗಳು ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರ್ತದೆ. ಈ ಒಂದು ವಿಡಿಯೋದಲ್ಲಿ ಆ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ. ಇದು ಡೇ 3 ನಕಾಶೆಗೆ ಸಂಬಂಧಿಸಿದಂತೆ 3ನೇ ದಿನದ ವಿಡಿಯೋ ಆಗಿರುವಂತದ್ದು. ಒಂದು ವೇಳೆ ಹಿಂದಿನ ವಿಡಿಯೋಗಳು ವೀಕ್ಷಿಸದಿದ್ದಲ್ಲೂ ಸಹ ಈ ವಿಡಿಯೋ ವೀಕ್ಷಿಸಿದ ನಂತರ ಪ್ಲೇ ಲಿಸ್ಟ್ ಅನ್ನ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂತದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. 6ನೇ ವಿಭಾಗದಲ್ಲಿ 5 ಅಂಕದ ಒಂದು ಪ್ರಶ್ನೆ ಇರುವಂತದ್ದಾಗಿರ್ತದೆ. ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ 5 ಗುರುತಿಸಿ ಅಂತ ಹೇಳಿ ಕೇಳುವಂತದ್ದಾಗಿದೆ. 7 ಸ್ಥಳಗಳನ್ನು ಕೊಟ್ಟಿರ್ತಾರೆ. ಈ ಒಂದು 7 ಸ್ಥಳಗಳಲ್ಲಿ ಯಾವುದಾದ್ರೂ 5 ಗುರುತಿಸಬೇಕಾಗಿದೆ. ಇಲ್ಲಿ ಎಲ್ಲವನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಗುರುತಿಸುವಾಗ ನಿಮಗೆ ಸುಲಭವಾಗಿ ಗುರುತಿಸಲು ಸಾಧ್ಯವಿರುವಂತಹ 5 ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳಕ್ಕೂ ಒಂದೊಂದು ಅಂಕ ಇರುವಂತದ್ದು. ಒಟ್ಟು 5 ಅಂಕಗಳನ್ನ ನೀವು ಬಹಳ ಸುಲಭವಾಗಿ ಸಂಪಾದನೆ ಮಾಡ್ಕೊಳ್ಬಹುದಾಗಿರುತ್ತದೆ. ಅದಕ್ಕಾಗಿ ಮುಂಚಿತವಾಗಿಯೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ. ಕೆಲವೊಂದು ಸ್ಥಳಗಳು ರಿಪೀಟ್ ಆಗಿ ಕೇಳುವಂತದ್ದಾಗಿರ್ತದೆ. ಹಾಗಾಗಿ ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಯಾವ ಒಂದು ಸ್ಥಳಗಳು ಕೇಳ್ತಾರೆ ಅಲ್ಲಿ ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದು ಆಗಿರ್ತದೆ. ಇಲ್ಲಿ ಎ ಕಾಂಡ್ಲಾ, ಭಾರತದ ಹೆಬ್ಬಾಗಿಲು ಅಥವಾ ಭಾರತ ಮ್ಯಾಂಚೆಸ್ಟರ್ ಅಥವಾ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನವಶೇವಾ, ಮರ್ಮಗೋವಾ, ನವಮಂಗಳೂರು, ಕೊಚ್ಚಿ, ತೂತುಕುಡಿ. ಇಷ್ಟು ಸ್ಥಳಗಳನ್ನ ಭಾರತ ನಕಾಶೆಯಲ್ಲಿ ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಇಲ್ಲಿ ಕಾಂಡ್ಲಾ ಬಂದರ್ ಇರುವಂತದ್ದು, ಈ ಒಂದು ಸ್ಥಳದಲ್ಲಿ ಇರುವಂತದ್ದು ಕಾಂಡ್ಲಾ ಬಂದರ್ ಆಗಿರುವಂತದ್ದಾಗಿದೆ. ಇದನ್ನ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಇನ್ನು ಬಿ ಇರುವಂತದ್ದು ಭಾರತ ಹೆಬ್ಬಾಗಿಲು ಕೇಳಿರುವಂತದ್ದು. ಇಲ್ಲಿ ಅಪ್ಲೈಡ್ ಆಗಿರುವಂತಹ ಅಂಶಗಳನ್ನ ನೀವು ತಿಳಿದುಕೊಳ್ಬೇಕಾಗಿರುವಂತದ್ದು. ಭಾರತ ಹೆಬ್ಬಾಗಿಲು ಅಂತ ಹೇಳಿ ಕರೆಯುವಂಥದ್ದು ಯಾವುದು? ಮುಂಬೈಗೆ ಕರೆಯುವಂತದ್ದಾಗಿದೆ. ಮುಂಬೈಯನ್ನ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು. ಇನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯುವಂಥದ್ದು ಮುಂಬೈ ಕರೆಯುವಂತದ್ದಾಗಿದೆ. ಇನ್ನು ಛತ್ರಪತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಸಹ ಮುಂಬೈನಲ್ಲಿ ಆಗಿರುವಂತದ್ದು. ಈ ಎಲ್ಲ ಅಂಶಗಳನ್ನ ಇದಕ್ಕೆ ಅನ್ವಯಿಸಿಕೊಂಡು ನೆನಪಿಟ್ಟುಕೊಳ್ಳಿ. ಯಾವ ಒಂದು ಅಂಶದ ಮೇಲೆ ಪ್ರಶ್ನೆ ಕೇಳಿದರೂ ಸಹ ಇಲ್ಲಿ ಬರುವಂತದ್ದು, ಇವುಗಳನ್ನೆಲ್ಲ ಅನ್ವಯಿಸಿದಾಗ ಬರುವಂತದ್ದು ಮುಂಬೈ ಆನ್ಸರ್ ಬರುವಂತದ್ದಾಗಿರ್ತದೆ. ಏನ್ ಪ್ರಶ್ನೆ ಕೇಳ್ತಾರೋ ಅದನ್ನು ನೀವು ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಇನ್ನು ನವಶೇವಾ ಕೇಳಿರುವಂತದ್ದಾಗಿದೆ. ನವಶೇವಾ ಮುಂಬೈ ಮೇಲಿನ ಒತ್ತಡ ಕಡಿಮೆ ಮಾಡುವುದಕ್ಕಾಗಿ ನಿರ್ಮಾಣ ಮಾಡಿರುವಂತಹ ಬಂದರು ಆಗಿರುವಂತದ್ದಾಗಿದೆ. ಇನ್ನು ಮರ್ಮಗೋವಾ, ಈ ಮರ್ಮಗೋವಾ ಬಂದರನ್ನ ಇಲ್ಲಿ ಗುರುತಿಸಬೇಕಾಗಿರುವಂತದ್ದಾಗಿದೆ. ಇನ್ನು ನವಮಂಗಳೂರು ಎಲ್ಲಿ ಬರುವಂತದ್ದು? ಕರ್ನಾಟಕದಲ್ಲಿ. ಇಲ್ಲಿ ನವಮಂಗಳೂರು ಬರುವಂತದನ್ನ ಗುರುತಿಸಬೇಕಾಗಿರುವಂತದ್ದು. ಇನ್ನು ಕೊಚ್ಚಿ ಇಲ್ಲಿರುವಂತದ್ದು ಕೊಚ್ಚಿ ಬಂದರ ಆಗಿರುವಂತದ್ದು. ಇನ್ನು ತೂತುಕುಡಿ ಇರುವಂತದ್ದು ಇಲ್ಲಿರುವಂತದ್ದು ತೂತುಕುಡಿ ಆಗಿರುವಂತದ್ದು. ಹೀಗೆ ಈ ಒಂದು 7 ಸ್ಥಳಗಳು ಈ ಬಂದರಗಳಿಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಒಂದು ಕೇಳಬಹುದು. ಇವುಗಳಲ್ಲಿ ಯಾವ್ದಾದ್ರು ಒಂದು ಕೇಳಿದಾಗ ನೀವು ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಒಂದು ಕೇಳಿದಾಗ ಅದನ್ನು ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದು ಆಗಿದೆ. ಇನ್ನು ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ವಿಶಾಖಪಟ್ಟಣ, ಪಾರದೀಪ, ಹಾಲ್ದಿಯಾ, ಭಾರತ ಚಹಾದ ಬಂದರು ಅಥವಾ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಲಾತೂರ್, ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ. ಇವುಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಬಹುದಾಗಿರುವಂತದ್ದಾಗಿರ್ತದೆ. ಯಾವ ಪ್ರಶ್ನೆ ಕೇಳಿದರೂ ಸಹ ಉತ್ತರಿಸುವುದಕ್ಕೆ ನೀವು ಸಿದ್ಧರಾಗಿರಬಹುದಾಗಿರುವಂತದ್ದು. ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ಇರುವಂತದ್ದು ಯಾವುದು? ನೀವು ಸಹ ಕಮೆಂಟ್ ಮಾಡಿ ತಿಳಿಸಿ. ಭಾರತ ಅತ್ಯಂತ ಹಳೆಯ ಕೃತಕ ಬಂದರು ಚೆನ್ನೈ ಬಂದರು ಆಗಿರುವಂತದ್ದು. ಇನ್ನು ವಿಶಾಖಪಟ್ಟಣ ಇರುವಂತದ್ದು ಇಲ್ಲಿರುವಂತದ್ದು ವಿಶಾಖಪಟ್ಟಣ ಆಗಿರುವಂತದ್ದಾಗಿದೆ. ಇನ್ನು ಪಾರದೀಪ ಇರುವಂತದ್ದು ಇಲ್ಲಿರುವಂತದ್ದು ಪಾರದೀಪ ಆಗಿರುವಂತದ್ದಾಗಿದೆ. ಇನ್ನು ಹಾಲ್ದಿಯಾ ಇಲ್ಲಿರುವಂತಹ ಬಂದರು ಹಾಲ್ದಿಯಾ ಆಗಿರುವಂತದ್ದಾಗಿದೆ. ಇನ್ನು ಭಾರತದ ಚಹಾದ ಬಂದರು ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಭಾರತ ಚಹಾದ ಬಂದರು ಇರುವಂತದ್ದು ಕೋಲ್ಕತ್ತಾ. ಅಥವಾ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತದ್ದು ಇಲ್ಲಿರುವಂತದ್ದು ಕೋಲ್ಕತ್ತಾದಲ್ಲಿ ಇರುವಂತದ್ದು ಆಗಿದೆ.
ಇನ್ನು ಲಾತೂರ್ ಇರುವಂತದಲ್ಲಿ ಇಲ್ಲಿ ಲಾತೂರ್ ಬರುವಂತದ್ದಾಗಿದೆ. ಇನ್ನು ಒಂದು ಪ್ರಮುಖ ಪ್ರಶ್ನೆ, ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ ಕೇಳಿರುವಂತದ್ದು ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇರುವಂತದ್ದು ಯಾವುದು? ಪಾಕಿಸ್ತಾನ. ಇದ್ರ ಮೇಲೆ ಪ್ರಶ್ನೆ ಕೇಳಬಹುದು. ಯಾಕೆ ಅಂದಾಗ ಈಗ ಒಂದು ವಾರ್ನ ಸಿಚುವೇಶನ್ ಇರುವಂತದ್ದು, ಹಾಗಾಗಿ ಇದ್ರ ಮೇಲೆ ಪ್ರಶ್ನೆ ಕೇಳಬಹುದಾಗಿರುವಂತದ್ದಾಗಿರ್ತದೆ. ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆ ರಾಷ್ಟ್ರ ಇರುವಂತದ್ದು ಪಾಕಿಸ್ತಾನ, ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಆಗಿದೆ. ಈ ರೀತಿಯಾಗಿ ಈ ಒಂದು ಎಲ್ಲ ಸ್ಥಳಗಳನ್ನು ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಯಾವುದೇ ಸ್ಥಳಗಳು ಕೇಳಿದ್ರು ಸಹ ನಿಮ್ಗೆ ಉತ್ತರಿಸುವುದಕ್ಕೆ ಅನುಕೂಲವಾಗುವಂತದ್ದಾಗಿರ್ತದೆ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಸಹ ಮಾಡಿ. ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದು ಒಳ್ಳೊಳ್ಳೆ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ. ನಿಮಗೆ ಶುಭವಾಗಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.